ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಇವತ್ತು 25 ಜೂನ್ 2025, 15 ಜೂನ್ 2025ರಂದು ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ಸೆಟ್ ಭವನ ಇವರು ತೆಗೆದುಕೊಂಡಿದ್ದರು. ಆ ಪರೀಕ್ಷೆಯ ಒಂದು ಟೆಂಟೇಟಿವ್ ಆನ್ಸರ್ ಕೀ, ಇಂಟರಿಮ್ ಆನ್ಸರ್ ಕೀ ನಾಳೆ ಪ್ರಕಟವಾಗಲಿದೆ. ಈ ಸೆಟ್ ವಿಭಾಗದ ಒಂದು ವೆಬ್ಸೈಟ್ದಲ್ಲಿ ತಾವೆಲ್ಲರೂ ನಾಳೆ ಈ ಆನ್ಸರ್ ಕೀಯನ್ನು ಚೆಕ್ ಮಾಡಿಕೊಳ್ಬೇಕು. ನಿಮಗೆ ಏನಾದರೂ ಡೌಟ್ ಇದ್ದರೆ, ನಿಮಗೆ ಕಂಪ್ಲೇಂಟ್ ಮಾಡುವ ಒಂದು ಇಚ್ಛೆ ಇದ್ದರೆ, ಅದಕ್ಕೆ ಸರಿಯಾದ ಆನ್ಸರ್ ಯಾವುದು ಅನ್ನೋದು ಪ್ರೂಫನ್ನು ತೆಗೆದುಕೊಂಡು ಆನ್ಲೈನ್ ಮೂಲಕ ಇವರಿಗೆ ಅಪ್ಲಿಕೇಶನ್ ಮಾಡಲು ಬರುತ್ತದೆ. ಪ್ರತಿಯೊಂದು ಕ್ವಶನ್ಗೆ ಡೌಟ್ ಇದ್ದರೆ 200 ರೂಪೀಸ್ ನಾನ್ ರೀಫಂಡೇಬಲ್ ಚೆಕ್ ಅನ್ನ ತೆಗೆದು ಅವರಿಗೆ ಕೊಡಬೇಕಾಗುತ್ತದೆ. ಅದು ಆನ್ಲೈನ್ ಮೂಲಕ. ಆಫ್ಲೈನ್ ಮೂಲಕ ಕಂಪ್ಲೇಂಟ್ ಸ್ವೀಕಾರ ಮಾಡುವುದಿಲ್ಲ. ಈ ಕಡೆ ಹೋಗು. ಆನ್ಲೈನ್ ಮೂಲಕ ಆಯ್ತು, ಒಂದೇ ಮಿನಿಟ್. ಆನ್ಲೈನ್ ಮೂಲಕ ಮಾತ್ರ ಇದು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳಲು ಬರುತ್ತದೆ. ಆಫ್ಲೈನ್ ಮೂಲಕ ಇಲ್ಲ. ಬೈ ಹ್ಯಾಂಡ್ ಕೂಡ ಅವರು ಸ್ವೀಕಾರ ಮಾಡೋದಿಲ್ಲ, ಅಥವಾ ಪೋಸ್ಟದ ಮೂಲಕ ಕೂಡ ಕಂಪ್ಲೇಂಟ್ ಅವರು ಸ್ವೀಕಾರ ಮಾಡೋದಿಲ್ಲ. ಕೇವಲ 7 ದಿವಸ ನಿಮಗೆ ಅವರು ಅವಕಾಶ ಕೊಟ್ಟಿದ್ದಾರೆ. 1 ವಾರ ಅವಕಾಶ ಕೊಟ್ಟಿದ್ದಾರೆ. 26ನೇ ತಾರೀಕಿನಿಂದ 2 ಜುಲೈ 2025ರವರೆಗೆ ಆನ್ಲೈನ್ ಮೂಲಕ ಕಂಪ್ಲೇಂಟ್ ಅನ್ನು ಕೊಡಬಹುದು. ಒಂದು ಕ್ವಶನ್ಗೆ 200 ಮಾರ್ಕ್ಸ್. ಅವ್ರಿಗೆ ಅಥೆಂಟಿಕ್ ಆನ್ಸರ್ ಕೀ ಯಾವ್ದು ಅನ್ನೋದು ನೀವು ಕೊಡಬಹುದು. ನಾಳೆ ಅವರು ಆನ್ಸರ್ ಕೀ ಪ್ರಕಟ ಮಾಡಲಿದ್ದಾರೆ. ಸೊ ದಯವಿಟ್ಟು ಸಾಕಷ್ಟು ಕರ್ನಾಟಕ ವಿದ್ಯಾರ್ಥಿಗಳು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಒಂದು ಅನುಭವಕ್ಕೋಸ್ಕರ ಬರೆದಿದ್ದೀರಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ತಾವೆಲ್ಲರೂ ಒಂದು ಪ್ರಯತ್ನ ಮಾಡಿದ್ದೀರಿ. ಗೆದ್ದರೆ ಖುಷಿ, ಸೋತರೆ ಅನುಭವ ಸಿಗುತ್ತದೆ. ಈ ಒಂದು ಹಿನ್ನೆಲೆಯೊಳಗೆ ನೀವೆಲ್ಲರೂ ಬರೆದಿದ್ದೀರಿ. ಅತಿ ಶೀಘ್ರದಲ್ಲಿ ಕರ್ನಾಟಕ ಕೆಸೆಟ್ ಎಕ್ಸಾಮ್ ಕರೆಯೋರಿದ್ದಾರೆ. ಭರ್ಜರಿಗೆ ಕೆಸೆಟ್ ಅನ್ನ ಓದ್ರಿ, ರಿಸಲ್ಟ್ ಅನ್ನ ಮಾಡಿಕೊಡ್ರಿ. ಆಲ್ರೆಡಿ ನೆಟ್ ಎಕ್ಸಾಮ್ ಅನ್ನು ಇವಾಗ ಕರೆದಿದ್ದಾರೆ. ಇವತ್ತು ನೆಟ್ ಎಕ್ಸಾಮ್ ಮುಗಿದಿದೆ. ಮೊದಲನೇ ಶಿಫ್ಟ್ ಮತ್ತು 2ನೇ ಶಿಫ್ಟದ ಕ್ವಶನ್ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮೂಲಕ ಕೂಡ ಹೇಳಿದ್ದಾರೆ. ಅದ್ಭುತವಾದಂತಹ ಈಸಿ ಕ್ವಶನ್ ಪೇಪರ್. ಸಾಕಷ್ಟು ಪ್ರಶ್ನೆಗಳು ಪೇಪರ್ 1ದಲ್ಲಿ ನನ್ನ ಬುಕ್ನಿಂದ ಬಂದಿವೆ. ನನ್ನೇ ಬುಕ್ ಅನ್ನೋದಕ್ಕಿಂತ ನಾನು ಎಲ್ಲ ಕಡೆ ಸಂಗ್ರಹ ಮಾಡಿದ ಮಾಹಿತಿಯನ್ನೇ ನಾನು ಬುಕ್ ರೂಪದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ದಯವಿಟ್ಟು ಕೆಸೆಟ್ಗಿಂತ ನೆಟ್ ಎಕ್ಸಾಮೇ ಈಸಿ ಆಗಿರ್ತೈತಿ. ನೆಟ್ಟದ ಕಡೆಗೆ ತುಂಬಾ ಪಾಸಿಟಿವ್ ಆಗಿ ಅದನ್ನು ಅಪ್ರೋಚ್ ಮಾಡ್ರಿ. ಕೆಸೆಟ್ಗೂ ಕೂಡ ಪ್ರಯತ್ನ ಮಾಡಲೇಬೇಕು. ರಿಸಲ್ಟ್ ನಿಮ್ದು ಎಲ್ಲರದ್ದು ಆಗಲೇಬೇಕು. ನೀವು ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಾವು ಮತ್ತೊಬ್ರದ್ದು ತಪ್ಪು, ಅವ್ರು ಹಂಗದಾರ್ರಿ, ಇವ್ರು ಹಿಂಗಂದಾರಿ, ಕೆಸೆಟ್ ಪಾಸ್ ಆದ್ರೆ ನೌಕರಿ ಇಲ್ರಿ, ಕೆಸೆಟ್ ಪಾಸ್ ಆದ್ರೆ ನಮ್ ಕೆಲಸ ಇಲ್ಲ, ಹಿಂಗ್ ಸಮಸ್ಯೆ ಎಲ್ಲರಿಗೂ ಇರೋದೆ. ಆದ್ರೆ ಮಾಡೋದಿದ್ರ ಫುಲ್ ಡಿವೋಟೆಡ್ ಆಗಿ ಮಾಡ್ರಿ. ಮಾಡೋದಿದ್ದಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ನಿಮಗೆ ಕೆಸೆಟ್ ಪಾಸ್ ಮಾಡ್ರಿ ಅನ್ನಂಗಿಲ್ಲ, ಮಾಡಬೇಡ ಅಂತೇಳಿ ಅನ್ನಂಗಿಲ್ಲ. ಒಂದು ವೇಳೆ ಕೆಸೆಟ್ ಮಾಡುವ ಇಚ್ಛೆ ನಿಮಗಿದ್ದಾಗ ನಾನು ನಿಮಗೆ ಪ್ರಯತ್ನ ನಿಮ್ ಜೊತೆಗೆ ನಾನು ಇದ್ದೀನಿ. ನಾನು ನಿಮ್ಗೆ ಹಿಡಿದು ಬಂದು ಪೇಪರ್ ಕೂಡ ಅನ್ನಂಗಿಲ್ಲ. ನಿಮ್ಗೆ ಆಸೆ ಇದ್ರೆ ಎಕ್ಸಾಮ್ ಕೂಡಬೇಕು. ಅವಾಗ ನನ್ನ ಕೈಲಿ ಆದಷ್ಟು ನಾನು ನಿಮ್ಮ ಜೊತೆಗೆ ಮಾರ್ಗದರ್ಶನ ಮಾಡುತ್ತೇನೆ. ಕೆಸೆಟ್ ಅನ್ನ ಫುಲ್ ಆಗಿ ಪ್ರಿಪೇರ್ ಮಾಡ್ರಿ. ಖಂಡಿತ ನಿಮ್ಮ ರಿಸಲ್ಟ್, ನಿಮ್ಮ ಹಣೆ ಬರ ಬದಲಾವಣೆ ಹಾಗೆ ಆಗುತ್ತೈತಿ. ಆ ಶಕ್ತಿ ಆ ಸರ್ಟಿಫಿಕೇಟ್ದೊಳಗಿದೆ. ನಕಾರಾತ್ಮಕ ಆಲೋಚನೆ ಮಾಡಬೇಡ್ರಿ. ಅವ್ರು ಹೇಳಿದ್ರು, ಇವ್ರು ಹೇಳ್ತಾರೆ, ಯಾರ್ದೋ ಮಾತನ್ನ ತಲೆಗೆ ಹೆಚ್ಚು ಕೆಡಿಸೋಬೇಡ್ರಿ. ಗೆದ್ದ ನಂತರ ಕೆಲವೊಬ್ರು ಅಂತಿರ್ತಾರ, ಕುಣಿಲಿಕ್ಕೆ ಬಾರ್ಲಾರ್ದವ ಅಂಗಳ ಡೋಲ್ಕ್ ಅಂತೇಳಿ ಕರಿತಿರ್ತಾನ. ಅಣ್ಣ ನೀ ಪಾಸ್ ಆಗಿದೆ ಅಂದ್ರೆ ಪ್ರಯತ್ನ ಮಾಡಬೇಕು, ಎಲ್ಲರ ಡ್ಯೂಟಿ ಮಾಡಬೇಕು, ಇಲ್ಲ ಸ್ವತಂತ್ರ ಟ್ಯೂಷನ್ ಪ್ರಾರಂಭ ಮಾಡೋದು. ನೋಡ್ರಿ, ಸರ್ಕಾರ ಬ್ಲೇಮ್ ಮಾಡ್ಕೋದು ಕೊಡೋದಲ್ಲ. ಡಿಪ್ರೆಷನ್ದೊಳಗೆ ಬರಬೇಡ್ರಿ. ಪರೀಕ್ಷೆ ಪಾಸ್ ಆದವರು ಕೈ ಮುಗಿದು ವಿನಂತಿ, ಹಾದಿಯನ್ನು ಹುಡುಕಾಡ್ಕೋತ ಹೋಗ್ಬೇಕು. ಕೈ ಒಳಗೆ ಅಸ್ತ್ರ ಇಟ್ಕೊಂಡು ಮತ್ತೆ ನನ್ನ ಕೈಲಿ ಆಗಂಗಿಲ್ಲ ಸರ್ ಅಂದ್ರೆ ಹಾಗೆ ಅನ್ಲಿಕ್ಕೆ ಹೋಗ್ಬೇಡ್ರಿ. ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ಗೆ ಪ್ರಿಪೇರ್ ಮಾಡ್ರಿ. ಮತ್ತು ನಾನು ಬರೆದಿದ್ದು ಇದು ಕನ್ನಡ ಮೀಡಿಯಂ ಬುಕ್ ದಯವಿಟ್ಟು ತಾವೆಲ್ಲರೂ ತೆಗೆದುಕೊಳ್ಬೇಕು. ಇದು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಇದೆ, ಇದು ಕೂಡ ಓದಬೇಕು. ಈ ಕ್ವಶನ್ ಬ್ಯಾಂಕ್ ಇದೆ ವ್ಯಾಲ್ಯೂಮ್ 1, ಇದು ಕೂಡ ತಾವೆಲ್ಲರೂ ಓದಬೇಕು. ಫುಲ್ ಆಗಿ ಪ್ರಿಪರೇಷನ್ ಮಾಡ್ರಿ. ರಿಸಲ್ಟ್ ಬಂದೇ ಬರ್ತೈತಿ. ಆ ಒಂದು ನಂಬಿಕೆ ನನಗಿದೆ ಅನ್ನೋ ಮಾತನ್ನು ಹೇಳುತ್ತಾ, ನಾಳೆ ಆನ್ಸರ್ ಕೀ ಪ್ರಕಟ ಮಾಡಲಿದ್ದಾರೆ. ಆ ಆನ್ಸರ್ ಕೀಯನ್ನು ತಾವೆಲ್ಲರೂ ಚೆಕ್ ಮಾಡಿ ನಿಮ್ಮ ಮುಂದಿನ ಹೆಜ್ಜೆನ ಇಡಬೇಕು. ಎಲ್ಲರಿಗೂ ಶುಭಾಶಯ.